ವೀಕ್ಷಕರೇ, ಸನಾತನ ಧರ್ಮಕ್ಕೆ ಸುಸ್ವಾಗತ. ವೀಕ್ಷಕರೇ, ನಮ್ಮ ಮೆದುಳು ಎಷ್ಟು ಅದ್ಭುತವೂ ಅಂದರೆ ಕಣ್ಣಿಗೆ ಕಾಣದ ಲೋಕವನ್ನೇ ಸೃಷ್ಟಿಸಿಬಿಡುತ್ತೆ. ಕನಸಿನ ಲೋಕದಲ್ಲಿ ವಿಹರಿಸಿ ಮತ್ತೆ ಎಚ್ಚರವಾದಾಗ ಆ ಅನುಭವವನ್ನು ನೆನೆದು ಆಶ್ಚರ್ಯಪಡುತ್ತೇವೆ. ಅದು ನಿಜವೇ ಅಥವಾ ಕೇವಲ ಕಲ್ಪನೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ ಪರಮಾತ್ಮನ ಸೃಷ್ಟಿಗೆ ಮಿತಿಯಿಲ್ಲ. ಈ ಭೂಮಿ ಹುಟ್ಟಿ ಲಕ್ಷಾಂತರ ವರ್ಷಗಳಾದರೂ ಅದರ ರಹಸ್ಯಗಳು ಇನ್ನೂ ಬದಲಾಗಿಲ್ಲ. ನಾವ್ಯಾರು, ಎಲ್ಲಿಂದ ಬಂದೆವು, ನಮ್ಮ ಸೃಷ್ಟಿಯ ಹಿಂದೆ ಯಾವ ಶಕ್ತಿ ಇದೆ ಎಂಬ ಪ್ರಶ್ನೆಗಳು ಮನುಷ್ಯನನ್ನು ಯಾವಾಗಲೂ ಕಾಡುತ್ತವೆ. ಅಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಾಗ ಪುರಾಣಗಳಲ್ಲಿ ಒಂದು ಅದ್ಭುತ ಕತೆ ಕಾಣಸಿಗುತ್ತದೆ. ಮನುಷ್ಯನು ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಕೂಡ ಪ್ರಕೃತಿ ಒಂದು ಪ್ರಶ್ನೆ ಕೇಳುತ್ತದೆ. ಸಾಧ್ಯವಾದರೆ ಒಂದು ಹನಿ ವೀರ್ಯವನ್ನು ನೀನೇ ಸೃಷ್ಟಿಸಿ ತೋರಿಸು ಅಂತ. ಇದೇ ಪ್ರಶ್ನೆ ಮನುಷ್ಯನನ್ನು ಚಿಂತೆಗೆ ತಳ್ಳುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ವೀರ್ಯದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ. ಪುರಾಣಗಳ ಪ್ರಕಾರ ಭೂಮಂಡಲದ ಉದ್ಧಾರಕ್ಕಾಗಿ ಶ್ರೀ ವಿಷ್ಣುವೇ ರೇತಸ್ಸಾಗಿ ಲೀನನಾದನು ಎಂದು ಹೇಳಲಾಗಿದೆ. ಆದರೆ ಅದಕ್ಕೂ ಮೊದಲು ವೀರ್ಯದ ಅರ್ಥವೇನು ಎಂಬುದರ ಬಗ್ಗೆ ತಿಳಿಯೋಣ. ವೈದಿಕ ಸಾಹಿತ್ಯದಲ್ಲಿ ವೀರ್ಯ ಎಂದರೆ ಕೇವಲ ದೇಹದ ದ್ರವವಲ್ಲ, ಅದು ಶಕ್ತಿ, ತೇಜಸ್ಸು, ಪುರುಷತ್ವ ಮತ್ತು ಜೀವ ಸಾಮರ್ಥ್ಯದ ಸಂಕೇತವಾಗಿದೆ. ಬ್ರಹ್ಮಚರ್ಯದಲ್ಲಿ ವೀರ್ಯವನ್ನು ಜೀವಧಾರಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ. ವೈಜ್ಞಾನಿಕವಾಗಿ ನೋಡುವುದಾದರೆ ವೀರ್ಯ ಮತ್ತು ವೀರ್ಯಾಣು ಒಂದೇ ಅಲ್ಲ. ವೀರ್ಯವು ಜೀವದ್ರವ್ಯ, ವೀರ್ಯಾಣುವು ಜೀವ ಸೃಷ್ಟಿಗೆ ಕಾರಣವಾಗುವ ಸೂಕ್ಷ್ಮ ಜೀವಕೋಶ. ಈ ಜೀವದ್ರವ್ಯದಲ್ಲಿ ವಿವಿಧ ಗ್ರಂಥಿಗಳಿಂದ ಉತ್ಪತ್ತಿಯಾಗುವ ದ್ರವಗಳು ಸೇರಿಕೊಂಡಿರುತ್ತವೆ. ಈ ಕಾರಣದಿಂದಲೇ ಇದು ಜೀವ ಸೃಷ್ಟಿಯ ಪ್ರಮುಖ ಅಂಶವಾಗಿದೆ. ಇದೀಗ ಪುರಾಣಗಳ ಕಥೆಯ ಕಡೆಗೆ ಬರೋಣ. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯು ಸೃಷ್ಟಿಯಾದಾಗ ವೈಕುಂಠದಲ್ಲಿ ದೇವಾನುದೇವತೆಗಳು ಹೊಸ ಗ್ರಹದ ವೈಭವವನ್ನು ನೋಡಲು ಸೇರಿರುತ್ತಾರೆ. ಹಚ್ಚ ಹಸಿರಿನ ಪ್ರಕೃತಿ, ನದಿಗಳು, ಪರ್ವತಗಳು, ಕಾಡುಗಳು ಎಲ್ಲವೂ ದೇವತೆಗಳನ್ನು ಮಂತ್ರಮುಗ್ಧರನ್ನಾಗಿಸಿತು. ಆಗ ಭಗವಾನ್ ವಿಷ್ಣು ಬ್ರಹ್ಮದೇವರನ್ನು ಕರೆದು ಈ ಭೂಮಿಗೆ ತಕ್ಕ ಜೀವಿಗಳನ್ನು ಸೃಷ್ಟಿಸು ಅಂತ ಆದೇಶ ಮಾಡ್ತಾರೆ. ಬ್ರಹ್ಮದೇವರು ಅನೇಕ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟ ಹಾಗೂ ವಿವಿಧ ಜೀವಿಗಳನ್ನು ಸೃಷ್ಟಿಸಿ ಭೂಮಿಗೆ ಕಳಿಸುತ್ತಾರೆ. ಕಾಲ ಕಳೆದಂತೆ ಭೂಮಿಯಲ್ಲಿ ಜೀವಸಂಕುಲ ಬೆಳೆಯಿತು. ಆದರೆ ಪ್ರಕೃತಿಯಲ್ಲಿ ಸಮತೋಲನದ ಸಮಸ್ಯೆ ಉಂಟಾಗುತ್ತೆ. ಆಗ ಲೋಕಪಾಲಕ ಶ್ರೀ ವಿಷ್ಣುವಿಗೆ ಒಂದು ಕೊರತೆ ಕಾಣುತ್ತೆ. ಈ ಭೂಮಿಗೆ ಇನ್ನೂ ಒಂದು ವಿಶೇಷ ಜೀವಿಯ ಅಗತ್ಯವಿದೆ ಎಂಬ ಭಾವನೆ ಮೂಡುತ್ತೆ. ಈ ವಿಷಯಕ್ಕಾಗಿ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಸಭೆ ನಡೆಯುತ್ತದೆ. ಆ ಸಭೆಯಲ್ಲಿ ದೇವ ವಿಶ್ವಕರ್ಮರಿಗೆ ವಿಭಿನ್ನ ಸೃಷ್ಟಿಯ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. ಇದು ವಿಶ್ವಕರ್ಮರಿಗೆ ಹೊಸ ಸವಾಲಾಗಿತ್ತು. ಆದರೂ ತ್ರಿಮೂರ್ತಿಗಳ ಆದೇಶವೆಂದು ಒಪ್ಪಿಕೊಂಡು ಅವರು 100 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾರೆ. ಕೊನೆಗೆ ಶ್ರೀ ವಿಷ್ಣುವಿನ ಅನುಗ್ರಹದಿಂದ ಒಂದು ಅದ್ಭುತ ಆಕೃತಿ ಮೂಡಿಬರುತ್ತೆ. ಶುಭ ಮುಹೂರ್ತದಲ್ಲಿ ದೇವತೆಗಳೆಲ್ಲ ಸೇರಿದಾಗ ವಿಶ್ವಕರ್ಮರು 2 ಹೊಸ ಆಕೃತಿಗಳನ್ನು ತ್ರಿಮೂರ್ತಿಗಳ ಮುಂದೆ ಮಂಡಿಸುತ್ತಾರೆ. ಅವುಗಳನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಅವು ದೇವತೆಗಳಂತೆಯೇ ಸುಂದರವಾಗಿದ್ದವು. ಆಗ ಬ್ರಹ್ಮನು ಕೇಳಿದನು, ಈ ಜೀವಗೆ ಏನು ಹೆಸರು ಅಂತ, ಇದರ ವಿಶೇಷತೆ ಏನು ಅಂತ ಕೇಳ್ತಾರೆ. ವಿಶ್ವಕರ್ಮರು ಹೀಗೆ ಹೇಳ್ತಾರೆ, ಗುರುದೇವ, ಈ ಜೀವಿ ನಮ್ಮಂತೆಯೇ ಕಾಣಬಹುದು, ಆದರೆ ಇದರ ಬುದ್ಧಿಶಕ್ತಿ, ಕಲ್ಪನೆ, ಮುಂದಾಲೋಚನೆ ಮತ್ತು ವಿಚಾರ ಶಕ್ತಿ ಅತ್ಯಂತ ಅಪಾರ. ಇದು ಮನಸ್ಸಿನಲ್ಲಿಯೇ ಹೊಸ ಹೊಸ ಲೋಕಗಳನ್ನು ನಿರ್ಮಿಸಬಲ್ಲದು. ಇದಕ್ಕೆ ಮಾನವ ಎಂದು ಹೆಸರಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತ್ರಿಮೂರ್ತಿಗಳಿಗೂ ದೇವತೆಗಳಿಗೂ ಸಂತೋಷದಿಂದ ಒಪ್ಪಿಗೆ ಆಗುತ್ತೆ. ಆದರೆ ಸಭೆಯಲ್ಲಿ ಮತ್ತೊಂದು ಪ್ರಶ್ನೆ ಎದ್ದಿತ್ತು. ದೇವ ವಿಶ್ವಕರ್ಮರೇ, ಈ ಜೀವಿಗಳು ಇಷ್ಟೊಂದು ಬುದ್ಧಿವಂತರಾದರೆ ಮುಂದೆ ನಮ್ಮನ್ನೇ ಮೀರಿಬಿಟ್ಟರೆ ಏನು ಮಾಡುವುದು ಅಂತ. ದೇವತೆಗಳು ಅಂತಹ ಆತಂಕವನ್ನು ಮುಂದಿಡ್ತಾರೆ. ಅದಕ್ಕೆ ವಿಶ್ವಕರ್ಮರು ಹೇಳ್ತಾರೆ, ಈ ಮಾನವರು ಎಷ್ಟೇ ಬುದ್ಧಿವಂತರಾದರೂ ಅವರಿಗೆ ದೇವಲೋಕವನ್ನು ಸುಲಭವಾಗಿ ತಲುಪಲು ಸಾಧ್ಯವಿಲ್ಲ. ದೇವರನ್ನು ಆರಾಧಿಸಿದರೂ ಆತ್ಮ ಸಾಕ್ಷಾತ್ಕಾರ ಮಾರ್ಗದಿಂದಲೇ ಬರಬೇಕು. ಅವರ ಜೀವನದಲ್ಲಿ ಪರೀಕ್ಷೆಗಳು ಇರಬೇಕೆಂದು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಮತ್ತು ಮೋಹಗಳನ್ನು ಅವರ ಮನಸ್ಸಿನಲ್ಲೇ ಸೇರಿಸಿದ್ದೇನೆ. ಇವುಗಳನ್ನು ಜಯಿಸಿದರಷ್ಟೇ ದೈವದ ಅನುಭವ ಸಾಧ್ಯ. ಈ ಉತ್ತರಗಳನ್ನು ಕೇಳಿದ ದೇವತೆಗಳೆಲ್ಲೂ ಸಂತುಷ್ಟರಾಗ್ತಾರೆ. ಆದರೆ ಮತ್ತೊಂದು ಪ್ರಶ್ನೆ ಉಳಿಯುತ್ತದೆ, ಈ ಹೊಸ ಆಕೃತಿಗೆ ಜೀವವನ್ನು ಹೇಗೆ ತುಂಬುವುದು ಅಂತ.
ಆಗ ತ್ರಿಮೂರ್ತಿಗಳು ಪರಸ್ಪರ ಸಮಾಲೋಚನೆ ನಡೆಸುತ್ತಾರೆ. ಕೊನೆಗೆ ಶ್ರೀ ವಿಷ್ಣುವೇ ಈ ಸೃಷ್ಟಿಯ ಪಾಲನೆಗಾಗಿ ತನ್ನ ದಿವ್ಯ ಶಕ್ತಿಯನ್ನು ಅರ್ಪಿಸಲು ನಿರ್ಧರಿಸುತ್ತಾರೆ. ಪುರಾಣಗಳ ಪ್ರಕಾರ ಭೂಮಿಯಲ್ಲಿ ಮಾನವ ಸಂತತಿ ನಿರಂತರವಾಗಿ ಬೆಳೆಯಲೆಂದು ಶ್ರೀಕೃಷ್ಣ ರೇತಸ್ಸಾಗಿ ಅಂದರೆ ಜೀವಶಕ್ತಿಯಾಗಿ ಈ ಸೃಷ್ಟಿಯಲ್ಲಿ ಲೀನನಾಗ್ತಾರೆ. ಆ ವೇಳೆ ಶ್ರೀ ವಿಷ್ಣು ಒಂದು ವಾಕ್ಯವನ್ನು ಹೇಳಿದನೆಂದು ಪುರಾಣಗಳು ವಿವರಿಸುತ್ತದೆ. ನಾನು ಇರುವವರೆಗೂ ಈ ಮಾನವ ಸಂತತಿ ಮುಂದುವರಿಯುತ್ತದೆ. ಧರ್ಮವನ್ನು ಅನುಸರಿಸುವವನು ಕೊನೆಗೆ ನನ್ನ ಸನ್ನಿಧಿಗೆ ಸೇರಿಕೊಳ್ಳುತ್ತಾನೆ. ಇಂತಹ ಅನೇಕ ಆಳವಾದ ವಿಚಾರಗಳು ವೇದ ಮತ್ತು ಪುರಾಣಗಳಲ್ಲಿ ಅಡಗಿವೆ ಎಂದು ಹೇಳಲಾಗಿದೆ. ಅವುಗಳಲ್ಲಿ ವೀರ್ಯದ ಮಹತ್ವಕ್ಕೂ ವಿಶೇಷ ಸ್ಥಾನ ನೀಡಲಾಗಿದೆ. ಈ ಜೀವದ್ರವವು ಎಲ್ಲ ಜೀವಿಗಳಲ್ಲಿಯೂ ಇದ್ದರೂ ಮನುಷ್ಯನಲ್ಲಿ ಅದರ ಆಧ್ಯಾತ್ಮಿಕ ಮಹತ್ವವನ್ನು ವಿಶೇಷವಾಗಿ ವಿವರಿಸಲಾಗಿದೆ. ಧ್ಯಾನ, ಬ್ರಹ್ಮಚರ್ಯ, ನಿಯಮಿತ ಜೀವನ ಮತ್ತು ಭಗವಂತನಲ್ಲಿ ಅಚಲವಾದ ಭಕ್ತಿಯೊಂದಿಗೆ ಬದುಕುವವನಲ್ಲಿಗೆ ಈ ರೇತಸ್ಸು ತೇಜಸ್ಸಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಯೋಗಶಾಸ್ತ್ರ ತಿಳಿಸುತ್ತದೆ. ಇದೇ ತೇಜಸ್ಸು ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸುತ್ತದೆ. ಸ್ವಾಧಿಷ್ಠಾನ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಸಾಧಕನನ್ನು ಕರೆದೊಯ್ಯುತ್ತದೆ ಎಂಬ ನಂಬಿಕೆ ಇದೆ. ಈ ಮಾರ್ಗದಲ್ಲಿ ಸಾಗಿದ ಸಾಧಕನಿಗೆ ವಿಶ್ವರೂಪದ ಅನುಭವವೂ ದೊರೆಯುತ್ತದೆ ಎಂದು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ. ಆದ್ದರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ಬ್ರಹ್ಮಚರ್ಯವನ್ನು ಕೇವಲ ದೈಹಿಕ ನಿಯಮಗಳಲ್ಲ, ಮನಸ್ಸು, ಚಿಂತನೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುವ ಸಾಧನೆಯಾಗಿ ಪರಿಗಣಿಸಲಾಗಿದೆ. ಇತಿಹಾಸದಲ್ಲಿ ಅನೇಕ ಮಹಾನ್ ಸಾಧಕರು ಇದೇ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ಹೇಳಲಾಗಿದೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ದಯಾನಂದ ಸರಸ್ವತಿ, ಗೌತಮ ಬುದ್ಧ, ಆದಿಶಂಕರಾಚಾರ್ಯರು ಸೇರಿದಂತೆ ಅನೇಕ ಮಹಾಪುರುಷರು ವಿಭಿನ್ನ ಮಾರ್ಗಗಳಲ್ಲಿ ನಡೆದರೂ ಕೂಡ ಅವರ ಅಂತಿಮ ಗುರಿ ಒಂದೇ, ಪರಮಾತ್ಮನ ಅನುಭವ. ಅವರ ಜೀವನ ನಮಗೆ ಹೇಳಿಕೊಡುವುದು ಏನೆಂದರೆ, ನಾಮಸ್ಮರಣೆ, ಧ್ಯಾನ, ಶಿಸ್ತು ಮತ್ತು ಸತ್ಕಾರ್ಯಗಳ ಮೂಲಕ ಮನುಷ್ಯ ತನ್ನೊಳಗಿನ ತೇಜಸ್ಸನ್ನು ಬೆಳಗಿಸಿಕೊಳ್ಳಬಹುದು. ಇಂದಿನ ಕಾಲದಲ್ಲಿ ಈ ಜ್ಞಾನದ ಬಗ್ಗೆ ಅನೇಕರಿಗೆ ಅರಿವೇ ಇಲ್ಲ. ವೀರ್ಯವನ್ನು ಕೇವಲ ದೈಹಿಕ ಪ್ರಕ್ರಿಯೆಗಾಗಿ ಮಾತ್ರ ನೋಡುವ ಮನೋಭಾವ ಹೆಚ್ಚಾಗಿದೆ. ಆದರೆ ಪುರಾಣಗಳು ಮಾತ್ರ ಯೋಗಶಾಸ್ತ್ರಗಳು ಅದರ ಆಧ್ಯಾತ್ಮಿಕ ಅಂಶವನ್ನು ವಿವರಿಸುತ್ತದೆ. ಈ ವಿಷಯಗಳನ್ನು ನಂಬುವುದು ಅಥವಾ ನಂಬದಿರುವುದು ಪ್ರತಿಯೊಬ್ಬರ ವೈಯಕ್ತಿಕ ವಿಚಾರ. ಆದರೆ ವೇದ ಪುರಾಣಗಳಲ್ಲಿ ಇಂತಹ ಹಲವಾರು ರಹಸ್ಯಮಯ ವಿಚಾರಗಳು ಇಂದಿಗೂ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ ಈ ವಿಷಯದ ಬಗ್ಗೆ ನಿಮಗೆ ಏನೆನಿಸಿದೆ ಅಂತ ಕಾಮೆಂಟ್ ಮಾಡಿ. ಅಲ್ಲಿಯವರೆಗೂ ಧನ್ಯವಾದಗಳು.